ಹಾಯ್ ಪುಟಾಣಿಗಳೇ, ಅಣ್ಣವರೇ ನಮಸ್ಕಾರ. ಮೊನ್ನೆ ದಿನ ಒಂದು ಕತೆ ಅರ್ಧಕ್ಕೆ ನಿಲ್ಲಿಸಿದ್ದೆ. ಆ ಕತೆ ಸಾರಾಂಶ ಒಂದು ಸ್ವಲ್ಪ ಟಚ್ ಕೊಟ್ಟು ನಂತರ ನಾನು ಮುಂದಕ್ಕೆ ಹೋಗ್ತೀನಿ. ಹಾಸಿಗೆ ಮೇಲೆ ಕುಳಿತು ಊಟ ಮಾಡೋದ್ರಿಂದ ಆಗೋ ತೊಂದರೆಗಳೇನು, ಹಾಸಿಗೆ ಮೇಲೆ ಕುಳಿತು ಊಟ ಯಾಕೆ ಮಾಡಬಾರ್ದು ಅನ್ನೋದನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಈಗ ಅರ್ಧದಿಂದ ಮುಂದುವರಿಸ್ತಾ ಇದ್ದೀನಿ. ತಾವು ಕತೆನ ಹಿಂದಿನಿಂದ ಓದ ಎಪಿಸೋಡನ್ನ ಕೇಳ್ಕೊಂಡು ಈ ಎಪಿಸೋಡ್ಗೆ ಖಂಡಿತ ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಶುರು ಮಾಡೋಣ. ಒಂದು ಹಸು ತನ್ನ ಕರುವಿಗೆ ಹಾಲು ಕುಡಿಸ್ತಾ ಇರುತ್ತೆ. ದುರದೃಷ್ಟವಶಾತ್ ಅದು ನಿಮಗೆ ಕಾಣಿಸದೇ ಇರಬಹುದು. ನಿಮಗೆ ಜಿಂಕೆ ಪೊದೆಗಳ ಹಿಂದೆ ಇದೆ ಅಂತ ಅನಿಸಿದೆ. ಆ ಕಡೆಗೆ ನೀವು ಬಾಣವನ್ನು ಬಿಟ್ಟಿರ್ತಿದ್ದೀರಿ. ಆ ಬಾಣ ನೇರವಾಗಿ ಹಸುವಿಗೆ ತಗುಲಿ ಇರುತ್ತೆ. ನೋವಿನಿಂದ ನರಳ್ತಾ ಇರುತ್ತದೆ. ತೀವ್ರವಾಗಿ ಗಾಯಗೊಂಡಿರುತ್ತೆ. ಅದು ನೆಲಕ್ಕೆ ಕುಸಿಯುತ್ತೆ. ಅದರ ಕರು ಭಯದಿಂದ ನಡುತ್ತಾ ಇರುತ್ತದೆ. ನಿಮ್ಮ ತಪ್ಪನ್ನು ಅರಿತು ನೀವು ತುಂಬ ಪಶ್ಚಾತ್ತಾಪ ಪಟ್ಟಿರ್ತಿದ್ದೀರಿ. ತಕ್ಷಣವೇ ಹಸುವಿನ ಹತ್ತಿರಕ್ಕೆ ಓಡಿ ಹೋಗಿರ್ತಿದ್ದೀರಿ. ತಕ್ಷಣವೇ ಚಿಕಿತ್ಸೆಯನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಿದ್ದೀರಿ. ಆದರೆ ಸ್ವಲ್ಪ ಸಮಯದ ನಂತರ ಹಸು ಒದ್ದಾಡಿ ಪ್ರಾಣ ಬಿಟ್ಟಿರುತ್ತದೆ. ರಾಜ ಹಸುವಿಗೆ ಆ ಕಾರಣವಾಗಿ ಕಷ್ಟ ಕೊಟ್ಟಿದ್ದರಿಂದ ನಿಮಗೆ ಈ ಜನ್ಮದಲ್ಲಿ ಸಂತಾನ ಸುಖ ಸಿಗಲಿಲ್ಲ. ಹಸು ಪರಮ ಪವಿತ್ರವಾದ ಪ್ರಾಣಿ. ನಾವು ಗೋಮಾತೆ ಎಂದು ಕರೆಯುತ್ತೇವೆ. ಅದರ ನೋವಿನ ಪಾಪ ತುಂಬ ದೊಡ್ಡದು. ಅದು ಅರಿವಿಲ್ಲದೆ ನಡೆದಿದ್ದರೂ ಇಂದಿನ ಜನ್ಮದಲ್ಲಿ ನಿಮ್ಮಿಂದ ಈ ಪಾಪವಾಗಿದೆ. ಹೀಗಾಗಿ ಈ ಜನ್ಮದಲ್ಲಿ ಸಂತಾನಹೀನತೆ ಶಾಪ ನಿಮಗೆ ಬಂದಿದೆ. ಇಂದಿನ ಜನ್ಮವನ್ನು ಕೇಳಿ ರಾಜ ಚಂದ್ರಕಾಂತನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತವೆ. ಸಂಕಟದಿಂದ ಹೇಳುತ್ತಾನೆ, ಮುನಿವರ್ಯ, ಇಂದಿನ ಜನ್ಮದಲ್ಲಿ ನಾನು ಅಂತಹ ಅನರ್ಥ ಮಾಡಿದೆ ಎಂದು ಪಶ್ಚಾತ್ತಾಪವಾಗುತ್ತಿದೆ. ಅಜ್ಞಾನದಿಂದ ಗೋಹತ್ಯೆಯ ಪಾಪ ಮಾಡಿದ್ದೇನೆ. ಈಗ ಈ ಪಾಪದಿಂದ ಮುಕ್ತಿ ಪಡೆಯುವ ಮಾರ್ಗ ಯಾವುದಿದೆ ಹೇಳಿ. ಏನಾದರೂ ಪರಿಹಾರ ಇದೆಯೇ? ನಾನು ಮಾಡಬಹುದಾದದ್ದು ಏನಾದರೂ ಮತ್ತೇನಾದರೂ ಇದೆಯೇ? ಇದು ಈ ಪಾಪದಿಂದ ಹೊರಬರುವ ಉಪಾಯ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಋಷಿ ವಸಿಷ್ಠರು ಮೃದುವಾಗಿ ಹೇಳ್ತಾರೆ, ರಾಜ, ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತ್ತದಿಂದ ಮುಕ್ತಿ ಸಾಧ್ಯ. ಮನುಷ್ಯ ಪ್ರಾಮಾಣಿಕವಾಗಿ ಪ್ರಾಯಶ್ಚಿತ್ತ ಮಾಡಬೇಕು. ಏಕೆಂದರೆ ನಿಮ್ಮ ವಿಷಯದಲ್ಲೂ ಉಪಾಯವಿದೆ. ಗೋಹತ್ಯೆ ಅಥವಾ ಗೋವಿಗೆ ಕಷ್ಟ ಕೊಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ನೀವು ಗೋಸೇವೆ ಮಾಡಬೇಕು. ಸಂಪೂರ್ಣ ನಿಷ್ಠೆಯಿಂದ ಹಸುಗಳ ಸೇವೆ ಮಾಡಿ. ಹಸಿದ ಹಸುಗಳಿಗೆ ಮೇವು ಮತ್ತು ನೀರು ನೀಡಿ. ಗೋಶಾಲೆಗಳನ್ನು ನಿರ್ಮಿಸಿ. ಅನಾರೋಗ್ಯದಿಂದ ಇರುವ ಹಸುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಿ. ಗೋಮಾತೆಗಳ ಮೇಲೆ ಪ್ರೀತಿ ಮತ್ತು ಭಕ್ತಿ ಇಡಿ. ಗೋಸೇವೆಗಿಂತ ದೊಡ್ಡ ಪುಣ್ಯವಿಲ್ಲ. ಇದರಿಂದ ನಿಮ್ಮ ಹಿಂದಿನ ಜನ್ಮದ ಪಾಪ ನಾಶವಾಗುತ್ತದೆ ಎಂದು ಹೇಳುತ್ತಾರೆ. ರಾಜ ಚಂದ್ರಕಾಂತನು ಋಷಿಯ ಪಾದಗಳನ್ನು ಹಿಡಿದು ಕೃತಜ್ಞತೆಯಿಂದ ಹೇಳುತ್ತಾನೆ, ಮುನಿವರ್ಯ, ನೀವು ನನ್ನ ಕಣ್ಣುಗಳನ್ನು ತೆರೆಸಿದ್ದೀರಿ. ನಾನು ಖಂಡಿತವಾಗಿಯೂ ನೀವು ಹೇಳಿದ ಮಾರ್ಗವನ್ನು ಪಾಲಿಸುತ್ತೇನೆ. ಗೋಮಾತೆಯ
ಸೇವೆ ಮಾಡಿ ನನ್ನ ಪಾಪಗಳನ್ನು ತೊಳೆಯುತ್ತೇನೆ ಎಂದು ಹೇಳುತ್ತಾರೆ. ಆಗ ಋಷಿ ವಸಿಷ್ಠರು ಆಶೀರ್ವದಿಸಿ ರಾಜನನ್ನು ಅರಮನೆಗೆ ಕಳಿಸಿಕೊಡ್ತಾರೆ. ರಾಜ ಚಂದ್ರಕಾಂತನು ಆಶ್ರಮದಿಂದ ಹಿಂದಿರುಗಿ ಬಂದು ಸಂಪೂರ್ಣ ನಿಷ್ಠೆಯಿಂದ ಗೋ ಸೇವೆಯನ್ನು ಮಾಡ್ತಾ ಇರ್ತಾನೆ. ರಾಜ್ಯದಲ್ಲಿ ಎಲ್ಲೆಡೆ ಗೋಶಾಲೆಗಳನ್ನು ನಿರ್ಮಿಸ್ತಾ ಇದ್ದಾನೆ. ಅವರೇ ಸ್ವಯಂ ಪ್ರತಿದಿನ ಹಸುಗಳ ಸಂರಕ್ಷಣೆ ಮತ್ತು ಪೂಜೆಯನ್ನು ಮಾಡ್ತಾ ಇರ್ತಾನೆ. ರಾಣಿ ಶೀಲವತಿಯು ಗೋಮಾತೆಗಳ ಸೇವೆಯಲ್ಲಿ ಸಮಾನವಾಗಿ ಭಾಗವಹಿಸ್ತಾ ಇರ್ತಾಳೆ. ಅವರಿಗೆ ಗೋಸೇವೆಯಿಂದ ತಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ದೂರವಾಗುತ್ತವೆ ಎಂಬ ವಿಶ್ವಾಸ ಇರುತ್ತದೆ. ಹಲವು ತಿಂಗಳುಗಳ ನಂತರ ಶ್ರದ್ಧೆಯಿಂದ ಗೋಸೇವೆ ಮಾಡಿದ ನಂತರ ಭಗವಂತನು ಅವರ ಪ್ರಾರ್ಥನೆಗಳನ್ನು ಈಡೇರಿಸ್ತಾ ಇದ್ದಾನೆ. ರಾಣಿ ಶೀಲವತಿಯು ಕೊನೆಗೆ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ವರ್ಷಗಳ ನಂತರ ಸಂತಾನ ಸುಖ ಪಡೆದ ರಾಜ ಮತ್ತು ರಾಣಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಆನಂದೋತ್ಸವಗಳು ನಡೀತಾ ಇರ್ತವೆ. ಆ ಶುಭ ಸಂದರ್ಭದಲ್ಲಿ ಪ್ರಜೆಗಳು ಹಬ್ಬ ಮಾಡಿಕೊಳ್ಳುತ್ತಾರೆ. ಕಾಲವು ಕಳೆಯುತ್ತಿರುತ್ತದೆ. ರಾಜಕುಮಾರನು ಆರೋಗ್ಯವಂತನಾಗಿ ಬೆಳೆಯುತ್ತಿದ್ದಾನೆ. ರಾಜ ಮತ್ತು ರಾಣಿ ಅವನನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇರ್ತಾರೆ. ವರ್ಷಗಳ ನಂತರ ಸಂತಾನ ಸಿಕ್ಕಿದ್ದರಿಂದ ಅವನು ಏನೇ ಆಸೆಪಟ್ಟರೂ ಈಡೇರಿಸ್ತಾ ಇರ್ತಾರೆ. ತಂದೆ ತಾಯಿಗಳನ್ನು ಸಂತೋಷಪಡಿಸಲು ಅರಮನೆಯ ಸೇವಕರು ರಾಜಕುಮಾರನನ್ನು ಚೆನ್ನಾಗಿ ನೋಡಿಕೊಳ್ತಾ ಇರ್ತಾರೆ. ಎಂದಿಗೂ ಕಠಿಣವಾದ ಶಿಸ್ತನ್ನು ಪಾಲಿಸುವಂತೆ ಹೇಳುತ್ತಾ ಇರಲಿಲ್ಲ. ಅತಿಯಾದ ಮುದ್ದಿನಿಂದ ರಾಜಕುಮಾರನನ್ನು ಶಿಸ್ತನ್ನು ಪಾಲಿಸುತ್ತಿರಲಿಲ್ಲ. ಆದರೂ ಅವನು ಹೃದಯದಲ್ಲಿ ಎಂದೂ ಕೆಟ್ಟ ವ್ಯಕ್ತಿ ಆಗಿರುವುದಿಲ್ಲ. ಬಾಲ್ಯದಿಂದಲೇ ಅವನಿಗೆ ಮನಸ್ಸಿಗೆ ಬಂದಂತೆ ಮಾಡುವ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಅವನು ಬೆಳಗ್ಗೆ ತಡವಾಗಿ ಹೇಳ್ತಾ ಇರ್ತಾನೆ. ಸ್ನಾನ ಮಾಡದೆಯೇ ಅಡುಗೆ ಮನೆಯಿಂದ ಬೆಳಗ್ಗೆ ಊಟ ಕೇಳ್ತಾ ಇದ್ದ. ಊಟದ ಕೋಣೆಗೆ ಹೋಗೋದು ಅವನಿಗೆ ಇಷ್ಟ ಆಗ್ತಿರಲಿಲ್ಲ. ಹಾಸಿಗೆ ಮೇಲೆಯೇ ಊಟ ಮಾಡುವ ಹಠ ಮಾಡ್ತಾ ಇರ್ತಾನೆ. ಅರಮನೆಯ ದಾಸರು ಚಿನ್ನದ ತಟ್ಟೆಯಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ಸಿದ್ಧಪಡಿಸಿ ರಾಜಕುಮಾರನ ಮಲಗುವ ಕೋಣೆಗೆ ತರ್ತಾ ಇರ್ತಾರೆ. ರಾಜ ಮತ್ತು ರಾಣಿ ಅವನನ್ನು ಬೈಯುತ್ತಿರಲಿಲ್ಲ. ಸೇವಕರು ಅವನ ಪ್ರತಿ ಆಸೆಯನ್ನು ಈಡೇರಿಸ್ತಾ ಇರ್ತಾರೆ. ರಾಜಗುರು ಸೇರಿದಂತೆ ಕೆಲವು ಹಿರಿಯರು ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಿ ಸರಿಯಾದ ಸ್ಥಳದಲ್ಲಿ ಊಟ ಮಾಡುವಂತೆ ಸಲಹೆ ಕೊಡ್ತಾ ಇರ್ತಾರೆ. ಆದರೆ ತಂದೆ ತಾಯಿಗಳ ಪ್ರೀತಿಯಿಂದ ಅವನು ತಪ್ಪುಗಳನ್ನು ಗಮನಿಸ್ತಾ ಇರಲಿಲ್ಲ. ರಾಣಿ ಶೀಲವತಿಯು ಮಗನ ಪ್ರತಿ ಆಸೆಯನ್ನು ಈಡೇರಿಸುತ್ತಿದ್ದಳು. ಅವನ ಬಾಲ್ಯ ಸಂತೋಷವಾಗಿ ಕಳೀಲಿ ಅಂತ ಬಯಸ್ತಾ ಇರ್ತಾಳೆ. ಹೀಗೆ ರಾಜಕುಮಾರನು ಯುವಕನಾದನು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅವನು 16 ವರ್ಷಗಳನ್ನು ಪೂರೈಸ್ತಾ ಇರ್ತಾನೆ. ರಾಜ ಚಂದ್ರಕಾಂತನು ಮನಸ್ಸಿನಲ್ಲಿ ಅವನ ಆಸೆಗಳನ್ನು ಹೇಳ್ಕೊತಾ ಇದ್ದಾನೆ. ನನ್ನ ನಂತರ ಉತ್ತರಾಧಿಕಾರಿ ನನ್ನ ಮಗ ಆಗ್ತಾನೆ ಅಂತೇಳಿ ಆಸೆ ಪಡ್ತಾ ಇರ್ತಾನೆ. ಆದರೆ ವಿಧಿಗೆ ಬೇರೆಯದೇ ಬೇಕಿರುತ್ತೆ.
16ನೇ ವಯಸ್ಸಿನಲ್ಲಿ ರಾಜಕುಮಾರನು ಇದ್ದಕ್ಕೆ ಇದ್ದಂತೆ ತೀವ್ರವಾದ ರೋಗದಿಂದ ಬಳಲ್ತಾ ಇರ್ತಾನೆ. ರಾಜ್ಯದ ವೈದ್ಯರು ಚಿಕಿತ್ಸೆ ನೀಡ್ತಾ ಇರ್ತಾರೆ. ದೂರ ದೂರದ ರಾಜ್ಯದಿಂದಲೂ ಸಹ ವೈದ್ಯರನ್ನು ಕರೆಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಯಜ್ಞಗಳು ಪ್ರಾರ್ಥನೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಅವೆಲ್ಲ ಉಪಯೋಗಕ್ಕೆ ಬರಲಿಲ್ಲ. ಕೆಲವು ದಿನಗಳಲ್ಲಿ ರಾಜಕುಮಾರನು ತೀರೋಗ್ಬಿಡ್ತಾನೆ. ಆವಾಗ ಈ ಆಕಸ್ಮಿಕ ದುರ್ಘಟನೆಯಿಂದ ರಾಜ ಮತ್ತು ರಾಣಿಯವರಿಗೆ ದುಃಖದ ಪರ್ವತವೇ ಕುಸಿಯುತ್ತೆ. ಹೀಗೆ ರಾಜ್ಯದಲ್ಲಿ ಶೋಕ ಆಚರಿಸ್ತಾ ಇರ್ತಾರೆ. ಈ ಘಟನೆಯ ನಂತರ ರಾಜ ಚಂದ್ರಕಾಂತನು ರಾಜ್ಯವನ್ನು ಬಿಟ್ಟುಕೊಡಲು ನಿರ್ಧರಿಸ್ತಾ ಇರ್ತಾನೆ. ತನ್ನ ಸಹೋದರನ ಅಣ್ಣನ ಮಗನಿಗೆ ರಾಜ್ಯವನ್ನು ಒಪ್ಪಿಸ್ತಾ ಇರ್ತಾನೆ. ರಾಣಿ ಶೀಲವತಿಯೊಂದಿಗೆ ಕಾಡಿಗೆ ಹೋಗುತ್ತಾನೆ. ಆಗ ಋಷಿ ವಸಿಷ್ಠ ಮುನಿಗಳು ರಾಜ ರಾಣಿಯನ್ನು ಕೇಳುತ್ತಾರೆ. ರಾಜ, ನೀವು ಇಷ್ಟು ಚಿಂತೆಯಿಂದ ಯಾಕೆ ಇದ್ದೀರಿ ಅಂತ ಕೇಳ್ತಾರೆ. ಆಗ ರಾಜ ಚಂದ್ರಕಾಂತನು ಅಳುತ್ತಾ ತನ್ನ ಮಗನ ಅಕಾಲ ಮರಣದ ಕಥೆಯನ್ನು ಋಷಿಗೆ ಹೇಳ್ತಾರೆ. ಆಗ ಋಷಿ ವಸಿಷ್ಠರು ಕಾರಣವನ್ನು ತಿಳಿದು ಹೇಳುತ್ತಾರೆ. ರಾಜ, ನಿನ್ನ ಮಗನ ಆಯುಸ್ಸು ಕಡಿಮೆ ಆಗಲಿಕ್ಕೆ ಕಾರಣ ಅವನು ಸ್ವಂತ ಆಚರಣೆಯಲ್ಲಿದ್ದುದೇ ಕಾರಣ. ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ನಿಮಗೆ ಗಂಡು ಮಗನು ಸಿಕ್ಕನು. ಆದರೆ ನಿಮ್ಮ ಮಗನು ಬಾಲ್ಯದಿಂದಲೇ ಕೆಲವು ಅನುಚಿತ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದ. ಅದರ ಫಲವಾಗಿ ಅವನು ಅಲ್ಪ ಆಯಸ್ಸಿನಿಂದ ಮರಣ ಹೊಂದಿರ್ತಾನೆ. ನಿಮ್ಮ ಮಗನು ಪ್ರತಿದಿನ ಸ್ನಾನ ಮಾಡದೆ ಊಟ ಮಾಡುತ್ತಿದ್ದನು. ಹಲವು ಬಾರಿ ಹಾಸಿಗೆಯ ಮೇಲೆಯೇ ಕುಳಿತು ಊಟ ಮಾಡ್ತಾ ಇದ್ದ. ಯಾರು ಸ್ನಾನ ಮಾಡದೆ ಊಟ ಮಾಡುತ್ತಾರೋ ಅವರ ಆಯುಸ್ಸು ಕಡಿಮೆಯಾಗುತ್ತಾ ಹೋಗುತ್ತದೆ. ಯಾರು ಹಾಸಿಗೆಯ ಮೇಲೆ ಊಟ ಮಾಡುತ್ತಾರೋ ಅವರ ದೇಹದಲ್ಲಿ ವಿವಿಧ ರೋಗಗಳು ಬರುತ್ತವೆ. ಅವನ ಜೀವನ ಅಕಾಲದಲ್ಲಿ ಮುಕ್ತಾಯವಾಗುತ್ತದೆ. ನೀವು ಬಹಳಷ್ಟು ಔಷಧಗಳನ್ನು ಮತ್ತು ಪ್ರಯತ್ನಗಳನ್ನು ಮಾಡಿದ್ದೀರಿ. ನಿಮ್ಮ ಮಗನ ಬದುಕಲಿಲ್ಲ. ಏಕೆಂದರೆ ಅವನ ದೇಹವು ಅಪವಿತ್ರ ಅಭ್ಯಾಸಗಳಿಗೆ ಬಲಿಯಾಗಿರುತ್ತೆ. ಋಷಿಯ ಮಾತುಗಳನ್ನು ರಾಜ ಮತ್ತು ರಾಣಿ ಕಣ್ಣುಗಳನ್ನು ತೆರೆಸ್ತವೆ. ಅವರಿಗೆ ತಮ್ಮ ಮಗನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಆಗುತ್ತೆ. ಸಂಸಾರದ ಮೋಹವನ್ನು ಬಿಟ್ಟು ಬಿಡಲು ನಿರ್ಧರಿಸ್ತಾರೆ. ರಾಜ ಚಂದ್ರಕಾಂತ ಆಶ್ರಮದಲ್ಲೇ ಇದ್ದು ತನ್ನ ಉಳಿದ ಜೀವನವನ್ನು ತಪಸ್ಸು ಮತ್ತು ಭಗವಂತನ ಭಕ್ತಿಯಲ್ಲಿ ಕಳೀತಾ ಇರ್ತಾನೆ. ರಾಣಿ ಶೀಲವತಿಯು ಸಹ ರಾಜಸ ಜೀವನವನ್ನು ತೆರೆದು ಗಂಡನೊಂದಿಗೆ ಸರಳ ಜೀವನವನ್ನು ಮಾಡ್ತಾ ಇರ್ತಾಳೆ. ಹೀಗೆ ರಾಜ ಮತ್ತು ರಾಣಿ ದುಃಖದಿಂದ ಹೊರಬಂದು ಧರ್ಮ ಮಾರ್ಗದಲ್ಲಿ ಶಾಂತಿ ಪಡಿತಾ ಇರ್ತಾರೆ. ಕಥೆ ಹೇಳಿ ಮುಗಿಸಿ ಯಮಧರ್ಮರಾಜರು ಚಿತ್ರಗುಪ್ತರ ಕಡೆಗೆ ನೋಡಿ ಹೇಳ್ತಾರೆ, ನೋಡಿದ್ರಲ್ಲ ಚಿತ್ರಗುಪ್ತ, ಮನುಷ್ಯನ ಅಭ್ಯಾಸಗಳು ಅವನ ಜೀವನವನ್ನು ಹೇಗೆ ಬದಲಾಯಿಸುತ್ತವೆ ಅಥವಾ ಕೆಡಿಸುತ್ತವೆ. ಚಂದ್ರಕಾಂತನಂತಹ ಪುಣ್ಯಾತ್ಮನಿಗೂ ಮಗನ ಅಕಾಲ ಮರಣದ
ದುಃಖವನ್ನು ಸಹಿಸದೇ ಇರಬೇಕಾಯಿತು. ಯಾಕೆಂದರೆ ಅವನ ಮಗನು ತಪ್ಪು ಅಭ್ಯಾಸಗಳನ್ನು ಪಾಲಿಸುತ್ತಿದ್ದನು. ಹಾಗಾಗಿ ಪ್ರತಿ ಮನುಷ್ಯನು ಜಾಗರೂಕನಾಗಿ ಇರಬೇಕು. ತನ್ನ ಆಚರಣೆ ಹೇಗಿರಬೇಕು ಎಂದು ತಿಳ್ಕೋಬೇಕು. ಮನುಷ್ಯ ಊಟಕ್ಕೆ ಮೊದಲು ದೇಹವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ತನ್ನ 5 ಅಂಗಗಳನ್ನು ಅಂದರೆ 2 ಕೈಗಳು, 2 ಕಾಲುಗಳು, 1 ಮುಖವನ್ನು ಚೆನ್ನಾಗಿ ನೀರಿಂದ ತೊಳೆಯಬೇಕು. ಸಾಧ್ಯವಾದರೆ ಊಟಕ್ಕೆ ಮೊದಲು ಸ್ನಾನ ಮಾಡಿ ಪವಿತ್ರ ಅನ್ನ ತಿನ್ನಬೇಕು. ಸ್ನಾನ ಮಾಡದೆಯೇ ಊಟ ತಿನ್ನುವುದು ಶಾಸ್ತ್ರಗಳಲ್ಲಿ ನಿಷಿದ್ಧ. ಹಾಗೆ ಮಾಡುವುದನ್ನು ಪ್ರಾಣಿಗಳ ಆಚರಣೆ ಎಂದು ಭಾವಿಸುತ್ತಾರೆ. ಆದ್ದರಿಂದ ಆಯಸ್ಸು ಕಡಿಮೆಯಾಗುತ್ತೆ. ಸ್ವಚ್ಛತೆಯನ್ನು ನಂತರ ಮನುಷ್ಯ ಅನ್ನ ತಿನ್ನಬೇಕು. ಊಟ ಪ್ರಾರಂಭಿಸುವ ಮೊದಲು ಅನ್ನಪೂರ್ಣದೇವಿಯನ್ನು ಜಪಿಸಿ, ಪರಮಾತ್ಮನನ್ನು ಜಪಿಸಿ ಧನ್ಯವಾದಗಳನ್ನು ಹೇಳಿ ನಂತರ ತಿನ್ನಬೇಕು. ಅವರ ಕೃಪೆಯಿಂದಲೇ ಈ ಊಟ ಸಿಕ್ಕಿದೆ ಎಂದು ಹೇಳಬೇಕು. ಪ್ರಪಂಚದ ಎಲ್ಲ ಪ್ರಾಣಿಗಳಿಗೆ ಆಹಾರ ಸಿಗಲಿ ಎಂದು ಹೇಳಬೇಕು. ಅದು ದೇಹಕ್ಕೆ ಸಂಪೂರ್ಣ ಪೋಷಣೆ ಕೊಡುತ್ತದೆ. ಊಟ ಮಾಡುವಾಗ ಕುಳಿತುಕೊಳ್ಳುವ ಸ್ಥಳವು ಶುದ್ಧ ಮತ್ತು ಸರಿಯಾಗಿ ಇರಬೇಕು. ನೆಲದ ಮೇಲೆ ಚಾಪೆ ಹಾಕಿ ಮಡಚಿ ಕುಳಿತು ಊಟ ಮಾಡುವುದು ಉತ್ತಮ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಅಶುಭ ಮತ್ತು ಆರೋಗ್ಯಕ್ಕೆ ಹಾನಿಕರ. ಹಾಸಿಗೆಯ ಮೇಲೆ ಅನ್ನ ತಿನ್ನುವುದರಿಂದ ಅಪವಿತ್ರತೆ ಹೆಚ್ಚಾಗುತ್ತದೆ. ದೇಹವು ವಿವಿಧ ರೋಗಗಳಿಗೆ ತುತ್ತಾಗುತ್ತಾನೆ. ಚಿತ್ರಗುಪ್ತ 3 ರೀತಿಯ ಊಟಗಳನ್ನು ಮನುಷ್ಯ ಎಂದಿಗೂ ಮಾಡಬಾರದು. ಮೊದಲನೆಯದು, ಯಾರಾದರೂ ಆಹಾರದ ಮೇಲೆ ದಾಟಿ ಹೋದ ಊಟ ಅದನ್ನು ತಿನ್ನಬಾರದು. ಅದು ಅಪವಿತ್ರವಾಗಿರುತ್ತದೆ. ಅದನ್ನು ತಿನ್ನುವುದರಿಂದ ಆಯಸ್ಸು ಕಡಿಮೆಯಾಗುತ್ತದೆ. ವಿವಿಧ ರೋಗಗಳು ಬರುತ್ತವೆ. ಅಂತಹ ಆಹಾರವನ್ನು ಪ್ರಾಣಿಗಳಿಗೆ ಹಾಕಬೇಕು. ಎರಡನೇದು, ಆಹಾರದೊಳಗೆ ಕೂದಲು, ಕೀಟ ಅಥವಾ ಯಾವುದಾದರೂ ಅಶುದ್ಧ ವಸ್ತು ಸಿಕ್ಕಿದ ಊಟ. ತಟ್ಟೆಯಲ್ಲಿನ ಊಟದಲ್ಲಿ ಕೂದಲು ಇದ್ದರೆ ಅದನ್ನು ತ್ಯಾಗ ಮಾಡಬೇಕು ಎಂದು ಅರ್ಥ. ಅಂತಹ ಅನ್ನವನ್ನು ನಾನು ಯಾರೂ ತಿನ್ನಬಾರದು ಮತ್ತು ಭಗವಂತನಿಗೂ ಸಹ ಅರ್ಪಿಸಬಾರದು. ಅಂತಹ ಶುದ್ಧ ಅನ್ನವು ಸಾತ್ವಿಕ ಪ್ರಯೋಜನವನ್ನು ಕಳೆದುಕೊಳ್ಳುತ್ತದೆ. ಪ್ರೇತ ಯೋನಿಯ ಜೀವಿಗಳು ಅದನ್ನು ತಿನ್ನುತ್ತವೆ. ಮೂರನೇ ಪ್ರಶ್ನೆ, ಯಾರಿಗಾದರೂ ಬಡಿಸಿದ ಊಟ ಎಂದಿಗೂ ಆಹಾರವನ್ನು ಕದ್ದು ತಿನ್ನಬಾರದು. ಯಾರು ಇತರರ ಭಾಗವನ್ನು ಕದ್ದು ತಿನ್ನುತ್ತಾರೋ ಅಥವಾ ಹಂಚದೆ ತಾನೇ ತಿನ್ನುತ್ತಾರೆ ಅಂಥವರ ಮೇಲೆ ಅನ್ನಪೂರ್ಣದೇವಿ ಕೋಪಗೊಳ್ಳುತ್ತಾಳೆ. ಹಾಗೆ ಮಾಡುವುದರಿಂದ ಅವನ ಪುಣ್ಯಗಳು ನಾಶವಾಗುತ್ತವೆ. ಅವನು ಜೀವನದಲ್ಲಿ ದರಿದ್ರ ಮತ್ತು ಸಂಕಟಗಳು ಬರುತ್ತವೆ. ಎಂಜಿಲು ಊಟವನ್ನು ಅಲ್ಲಿ ಇಲ್ಲಿ ಎಸೆಯಬಾರದು. ಅನ್ನವನ್ನು ವ್ಯರ್ಥ ಮಾಡಬಾರದು. ಅನ್ನ ದೇವರ ಕೃಪೆಯಿಂದಲೇ ಜೀವನ ನಡೆಯುತ್ತದೆ. ಹಾಗಾಗಿ ಅನ್ನವನ್ನು ಗೌರವದಿಂದ ಸ್ವೀಕರಿಸಬೇಕು. ಯಾರು ಈ ನಿಯಮಗಳನ್ನು ಪಾಲಿಸುತ್ತಾರೋ ಅವರು
ಆರೋಗ್ಯವಂತರು, ರೋಗ ರಹಿತರು ಮತ್ತು ದೀರ್ಘ ಆಯುಷ್ಯಗಳು ಆಗುತ್ತಾರೆ. ಅವರ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ. ಅಕಾಲ ಮರಣದ ಭಯ ಇರುವುದಿಲ್ಲ. ಮನುಷ್ಯನ ಆಚಾರ ವಿಚಾರಗಳೇ ಅವನ ಅದೃಷ್ಟವನ್ನು ನಿರ್ಮಿಸುತ್ತವೆ. ಒಳ್ಳೆಯ ಧರ್ಮಗಳು ಮತ್ತು ಸರಿಯಾದ ಅಭ್ಯಾಸಗಳು ಜೀವನವನ್ನು ಬದಲಾಯಿಸುತ್ತವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ವ್ಯವಹಾರಗಳಲ್ಲಿ ಪವಿತ್ರತೆ ಮತ್ತು ಮರ್ಯಾದೆಯನ್ನು ಪಾಲಿಸಬೇಕು. ಹೀಗೆ ಯಮಧರ್ಮರಾಜನು ಚಿತ್ರಗುಪ್ತರಿಗೆ ಮನುಷ್ಯನ ಆಚಾರ ವಿಚಾರಗಳು ಮತ್ತು ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳ ಬಗ್ಗೆ ಪ್ರಮುಖ ಜ್ಞಾನವನ್ನು ಕೊಡುತ್ತಾರೆ. ಈ ಕಥೆಯಿಂದ ನಾವು ಹಾಸಿಗೆ ಮೇಲೆ ಕುಳಿತು ಊಟ ಮಾಡುವುದು, ಸ್ವಚ್ಛತೆ ಇಲ್ಲದ ಸ್ಥಳಗಳಲ್ಲಿ ಊಟ ಮಾಡುವುದು ಇವೆಲ್ಲವೂ ಸಹ ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ಹೇಳ್ತೇವೆ. ನೋಡಿದ್ರೆ ಸ್ನೇಹಿತರೆ, ಕಥೆ ಕೇಳಿದ್ರಲ್ಲ, ನೋಡಿ, ಚಂದ್ರಕಾಂತ ರಾಜನ್ನು ಬಿಡಲಿಲ್ಲ, ಅವನ ಮಗನನ್ನು ಬಿಡಲಿಲ್ಲ. ಆದ್ದರಿಂದ ನಾವು ಹಾಸಿಗೆ ಮೇಲೆ ಆಗಲಿ ದಿವಾನ್ ಮೇಲೆ ಆಗಲಿ ಕೂತ್ಕೊಂಡು ಊಟ ಮಾಡಬಾರ್ದು. ಮಾಡಿದ್ರೆ ಅದು ಅಪವಿತ್ರತೆ ಅಂತ ಕಂಡುಬರುತ್ತದೆ. ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಆದ್ದರಿಂದ ತಾವು ಈ ಕಥೆನ ತಪ್ಪದೆ ನೋಡಿ, ಕೇಳಿ, ಮತ್ತು ತಮಗೆ ಇಷ್ಟವಾದರೆ ಒಂದು ಲೈಕ್ನು ಕೊಡಿ ಅಂತ ಕೇಳ್ಕೊಂಡು ಈ ಕಥೆನ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.